ಅಲ್ಲ ಸರ್, ಇವತ್ತು ಲೀಲಾ ಮೇಡಮ್ನ ಬೋರ್ಡ್ ಮೆಂಬರ್ಸ್ಗೆ ಇಂಟ್ರೊಡ್ಯೂಸ್ ಮಾಡೋ ಇವೆಂಟ್ ಇತ್ತಲ್ವ ಸರ್, ಅದಕ್ಕೆ ಕೇಳಿದೆ. ಅದಕ್ಕೆ ಹೇಳ್ತಾ ಇರೋದು ಬರಲ್ಲ ಅಂತ. ಸರ್, ನಾನು ಚಿಕ್ಕವನು ಇರ್ಬೋದು, ಇವತ್ತು ಧೈರ್ಯ ಮಾಡಿ ನಿಮ್ಮ ಮುಂದೆ ಮಾತು ಹೇಳ್ತೀನಿ. ನೀವು ನನಗೆ ಹೊಡೆದ್ರೂ ಪರವಾಗಿಲ್ಲ, ಲೀಲಾ ಮೇಡಮ್ನ ಇಷ್ಟೊಂದು ತೀವ್ರವಾಗಿ ದ್ವೇಷಿಸಬೇಡಿ ಸರ್. ನೀವು ಅವರು ಚಿನ್ನ ಸರ್, ಚಿನ್ನ. ಇಷ್ಟೊತ್ತಾದ್ರೂ ಅವನಿಂದ ಫೋನ್ ಬರ್ಲಿಲ್ವಲ್ಲ. ಲೀಲಾ ಮೇಡಮ್ ಅಪ್ಪಟ ಅಪ್ರಂಜಿ ಸರ್. ತನಗೆ ನೋವು ಮಾಡಿದ್ರು ಕೂಡ ಅವ್ರು ತಿರುಗಿ ಇನ್ನೊಬ್ರಿಗೆ ನೋವು ಮಾಡಲ್ಲ ಸರ್. ತನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗತ್ತೆ ಅಂತ ಗೊತ್ತಾದ್ರೆ ಸರ್, ತಮ್ಮ ಜೀವನ ಕೊಟ್ಬಿಡ್ತಾರೆ. ಅಂಥವ್ರನ್ನ ಹೋಗಿ ಹೋಗಿ ದ್ವೇಷ ಮಾಡ್ತೀನಿ ಅಂದರೆ ನಾನು ಹೇಗೆ ಸರ್ ನೋಡ್ಕೊಂಡು ಸುಮ್ಮನೆ ಇರ್ಲಿ? ನೀ ತುಂಬ ಜಾಸ್ತಿ ಮಾತಾಡ್ತಿದ್ಯಾ. ಸರಿ ಸರ್, ಹೋಗ್ತೀನಿ. ಆದರೆ ನಿಮ್ಮ ಮನಸ್ಸಲ್ಲಿರೋ ಲೀಲಾ ಮೇಡಮ್ ಬಗ್ಗೆ ಅಭಿಪ್ರಾಯನ ಮಾತಾಡ್ಬೇಡ ನೀನು. ನನ್ ಮಗ ಇವತ್ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ಕಾದು ಕಾದು ಸಾಕಾಯ್ತು. ಇನ್ ನನ್ ಕೈಲಿ ಕಾಯಕ್ಕಾಗೋದಿಲ್ಲ ಅಲ್ವೋ? ಲೀಲಾ ಜೊತೆ ಆಫೀಸಿಗೆ ಹೋಗ್ಬೇಕಾಗತ್ತೆ ಅಂತ ಆಫೀಸ್ಗೆ ಹೋಗೋದಿಲ್ಲ ಅನ್ಬಿಟ್ಟಿಯಂತೆ. ಯಾಕೋ, ಏನ್ ಮಾಡಿದಾಳ ಅವಳ ಅಂತದ್ ನಿನ್ಗೆ? ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ದಿಲ್ಲಮ್ಮ. ಗೊತ್ತಿರೋದಿಕ್ಕೆ ಈಗ ನಾನು ಹೀಗ್ ಮಾತಾಡ್ತಿರೋದು. ಇಲ್ದ ಹೋಗಿದ್ರೆ ನಾನು ನಿಂತರನೇ ಇರ್ತಿದ್ದೆ. ನನ್ ಪುಣ್ಯ, ದೇವ್ರು ನನಗ್ ಬೇಗ ಎಲ್ಲ ಅರ್ಥ ಮಾಡಿಸ್ಬಿಟ್ಟ. ಆದ್ರೆ ನಿನ್ ತಾಯಿಯಾಗಿ ನಿನಗ್ ಅರ್ಥ ಮಾಡ್ಸಕ್ ನಾನ್ ಬಂದಿದ್ದೀನಿ. ಅಮ್ಮ, ನಾನು ಮಾತಾಡ್ಬೇಡ ಅಂದೆ ನಾನು. ಅಲ್ವೋ, ನಿನ್ ಬಗ್ಗೆ ನೀನ್ ಏನ್ ಅಂದ್ಕೊಂಡ್ಬಿಟ್ಟಿದ್ಯಾ? ನೋಡಿದ್ದನ್ನೆಲ್ಲ ನಿಜ ಅಂತ ನಂಬ್ತೀಯ? ಸರಿನೋ ತಪ್ಪೋ ಸುತ್ತಲೂ ಏನ್ ನಡೀತಿದೆ ಅನ್ನೋದನ್ನ ಯೋಚನೆ ಮಾಡದೆ ನಿರ್ಧಾರ ತಗೋತೀಯ ಅಲ್ವೋ? ತಾಳಿ ಅನ್ನೋದು ನಮ್ ಸಂಸ್ಕೃತಿ, ಅದಕ್ಕೊಂದ್ ಬೆಲೆ ಇದೆ, ಗೌರವ ಇದೆ. ಅಂತ ತಾಳಿನ ಕಿತ್ತಾಕ್ತಿಯಲ್ಲೋ ನೀನು. ನಿನ್ ಬಗ್ಗೆ ನೀನೇನ್ ಪರ್ಫೆಕ್ಟ್ ಅನ್ಕೊಂಡ್ಬಿಟ್ಟಿದೀಯಾ? ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ? ಮಾತಾಡ್ಬೇಡ. ಮನೇಲಿ ನಡೆಯೋದೇನು, ನಡೀತಿರೋದೇನು, ಯಾರು ಯಾಕೆ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ದೆ ಇರೋನು ಮನೆ ಯಜಮಾನ ಅಂತ ಅಣಿಸ್ಕೊಳ್ಳಲ್ಲ ಕಣೋ. ಹೇಯ್, ಇನ್ನೇನ್ ಮೆಂಟ್ಲ? ಇಷ್ಟೊಂದ್ ಜನ ಇದೀವಿ, ಎಲ್ರು ಕೆಲವು ರೆಫರೆನ್ಸ್ ಇಟ್ಕೊಂಡಿದ್ದಾರೆ, ಆದ್ರೂ ನಗ್ತಿದ್ಯಲ್ಲ. ಸುತ್ತ ಇಷ್ಟ ಜನ ಇದ್ರು, ಕೈನಲ್ಲಿ ವೆಪನ್ಸ್ ಇದ್ರು, ನಾನಿಷ್ಟು ಧೈರ್ಯವಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತ ಯೋಚನೆ ಮಾಡಿದ್ಯೇನೋ? ಹೇಯ್, ಏನೇ ಧೈರ್ಯ ನಿಂದು? ಇನ್ನೇನ್ CM ಮಗಳಿಲ್ಲ PM ಮಗಳ? ಎರಡೂ ಅಲ್ಲ ಕಣಲೆ, ನಾನು ಅಭಿರಾಮ್ ಜೈಶಂಕರ್ ಹೆಂಡತಿ. ಹೇಯ್, ನೀನ್ ಯಾವ ಹೆಂಡತಿ ಆದ್ರೆ ನನಗೇನೆ, ಬೇಕಾದ್ರೆ ಮನೆ ಕರಿ, ಮುಯಿ ಕೊಟ್ಟು ಹೋಗ್ತೀವಿ. ನಮ್ಮ ಹತ್ರ ಈ ಗಾಂಚಲಿ ಎಲ್ಲ ಬೇಡ, ಕೂದಾಕ್ಬಿಡ್ತೀನಿ. ನಾನ್ ಒಂದ್ ಹೆಣ್ಣು, ಹೆಣ್ಸಾಗಿ ನಿನ್ ಮುಂದೆ ನಿಂತ್ಕೊಂಡು ಮಾಸ್ ಡೈಲಾಗ್ ಹೇಳ್ಕೊಂಡು ಭಯ ಇಲ್ದೆ ನಿಂತಿದ್ದೀನಿ ಅಂದ್ರೆ ನನ್ ಗಂಡ ಇನ್ಯಾರು ಇರ್ಬೋದು ಅಂತ ಯೋಚನೆ ಮಾಡೋ. ಪ್ರತಿ ಸಲ ನನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ ನನ್ ಗಂಡಂಗ್ ಹೇಳ್ದೆ ಇದ್ರು ಅವ್ರು ನಾನಿರೋ ಜಾಗಕ್ಕೆ ಹುಡ್ಕೊಂಡ್ ಬಂದು ನನ್ನ ಕಾಪಾಡ್ತಾರೆ. ಈ ಸತಿನೂ ಬಂದು ನನ್ನ ಕಾಪಾಡ್ತಾರೆ. ಬೇಕಿದ್ರೆ ಬರ್ದಿಡ್ಕೊಳ್ಳಿ.
ಬಿಡಲ್ಲ. ಯಾವನವನು ಹೋಗಿ ನೋಡ್ರು. ನಿಜವಾಗ್ಲೂ ನೀವೆಲ್ಲ ಗಂಡಸ್ರೇ ಆಗಿದ್ರೆ ನಿಮ್ ಗಂಡಸ್ತನನ ಅವ್ರ ಮುಂದೆ ತೋರಿಸಿ. ಯಾರೋ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ನ ಪ್ರಶ್ನೆಗೆ ಸೂಟು ಬೂಟು ನೋಡಿ ಬಿಸ್ನೆಸ್ ಮ್ಯಾನ್ ಅನ್ಕೊಂಡ್ರೆ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಹೊರಗಿಂದ ಬಿಸ್ನೆಸ್ ಮ್ಯಾನ್ ಥರ ಕಂಡ್ರು ಒಳಗಿಂದ ಪಕ್ಕಾ ಮಾಸು. ಹಳೆ ಅಭಿ ಇನ್ನ ಒಳಗೆ ಜೀವಂತವಾಗಿದ್ದಾನೆ. ಹೊರಗೆ ಬರೋ ಹಾಗೆ ಮಾಡಬೇಡಿ. ನಾನು ಆಡೋ ಮಾತಲ್ಲಿ ಕನ್ಫ್ಯೂಷನ್ ಆಗಲಿ, ಒಡೆಯೋ ಏಟಲ್ಲಿ ಕಾಂಪ್ರಮೈಸ್ ಆಗಲಿ, ಎರಡೂ ಇರಲ್ಲ. ಬಿಸ್ನೆಸ್ಸಲ್ಲಿ ಲೆಕ್ಕ ಹೇಗೆ ತಪ್ಪಲ್ಲೋ, ಒಡೆಯೋ ಏಟಲ್ಲೂ ಲೆಕ್ಕ ತಪ್ಪಲ್ಲ.
ಯಾರಿದನ್ನೆಲ್ಲ ಮಾಡಿಸಿದ್ದು ಹೇಳಿ ಯಾರು? ಸಮಾಜ ನನ್ನ ಬಗ್ಗೆ ತಪ್ಪಾಗಿ ಮಾತಾಡುತ್ತೆ ಅನ್ನೋ ಕಾರಣಕ್ಕೆ, ಪ್ರಪಂಚದ ಮುಂದೆ ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ತೋರಿಸೋ ಕಾರಣಕ್ಕೆ, ಅಥವಾ ನೋಡೋ ಕಣ್ಣಿಗೆ ನೀವು ಮಾಡಿದ ತಪ್ಪು ನಾ ಅದನ್ನ ತಿದ್ಕೊಂಡೆ ಅನ್ನೋ ಭಾವನೆ ಬರ್ಸೋದಕ್ಕೆ ನೀವು ಈ ತಾಳಿನ ಕಟ್ತಾ ಇದ್ದೀರಾ ಅಂದರೆ ಅಂಥ ತಾಳಿ ನನಗೆ ಬೇಡ ರೀ. ಬರೀ 3 ಗಂಟೆಲಿ 7 ಜನ್ಮನೂ ನಾನು ಇವ್ರ ಜೊತೆನೇ ಜೀವನ ಮಾಡಬೇಕು ಅಂತ ಕನ್ಸು ಕಾಣ್ತೀವಲ್ಲ, ಅದು ತಾಳಿಗಿರೋ ಬೆಲೆ. ಗಂಡ ಹೊಡಿಲಿ ಬಡಿಲಿ ಕುಡ್ಕ ಆಗಿರ್ಲಿ, ಜವಾಬ್ದಾರಿ ಇಲ್ಲದೆ ಇರೋನಾಗಿರ್ಲಿ, ಏನೇ ಆಗಿರ್ಲಿ, ಆದರೆ ಎದ್ದ ತಕ್ಷಣ ತಾಳಿನ ಕಣ್ಣಿಗೆ ಹೊತ್ಕೊಂಡು ನಮ್ಮಂತ ಹೆಣ್ಮಕ್ಳು ಅವ್ರ ದಿನ ಶುರು ಮಾಡ್ತಾರಲ್ಲ, ಅದು ತಾಳಿಗಿರೋ ಬೆಲೆ. ಲೀಲಾ ಹಾಗೆ ಹೇಳಿದ್ದು ನನಗೆ ಖುಷಿ ಆಗ್ತದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಬೇರೆ ಯಾರೇ ಆ ಸಿಚುವೇಶನ್ ಇದ್ದಿದ್ರು ಒಪ್ಕೊಳ್ತಾ ಇದ್ರು, ಆದರೆ ಲೀಲಾ ಹಾಗೆ ಮಾಡಲಿಲ್ಲ. ಲೀಲಾ ರಿಜೆಕ್ಟ್ ಮಾಡ್ತಾಳೆ ಅಂದರೆ ಅವಳು ಬೇಕಾಗಿರೋದು ಟ್ರೂ ಲವ್. ಈ ಆಸ್ತಿ ಅಂತಸ್ತು ಹೆಸರು ಯಾವುದು ಬೇಕಾಗಿಲ್ಲ ಅವಳಿಗೆ. ಲೀಲಾ ಸಮಾಜಕ್ಕೆ ಕೇರ್ ಮಾಡಲ್ಲ. ನಾನು ಹಾಗೆ ಅಲ್ವಾ ಇರೋದು. She's genuine. Leela is genuine. ಈಚೆಗೆ ಎಲ್ಲರೂ ಮುಂದೆ ತಾಳಿ ಕಟ್ಟಬೇಡಿ ಅಂತ ಹೇಳಿ ನಾನು ಅವ್ರಿಗೆ ನೋವು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಎಲ್ರೂ ಮುಂದೆ ನನ್ನ ಏಜೆ ಹತ್ರ ಆ ಥರ ಮಾತಾಡಬಾರ್ದಾಗಿತ್ತು. ಹೋಗಿ ಸಾರಿ ಕೇಳ್ಬಿಡ್ಲಾ, ಅಥವಾ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಂತ ಕಾಲಿಗೆ ಬಿದ್ಬಿಡ್ಲಾ? Actually, what I want to say is, I mean, how do I say? ಅದು ಅಂತ ಆಗ್ಲಿಂದ ನವವಧು ಥರ ಆಡ್ತಿದ್ದಾರೆ. ಸರ್ ಏನಾಯ್ತು ಸರ್? ಅದು ನೀನು ಲೀಲನ ಹತ್ರ ತುಂಬ ಈಸಿಯಾಗಿ ಮಾತಾಡ್ತಿಲ್ಲ, ಅದು ಹೇಗೆ? ಸರ್ ಏನು ಸರ್ ಈ ಪ್ರಶ್ನೆ? ಕೇಳಿದಕ್ಕೆ ಉತ್ತರ ಕೊಡು. ಸರಿ ಸರ್, ಅದು ನಾನೊಬ್ಬ ಕೆಲಸಗಾರ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮಿಬ್ಬರ ಮಧ್ಯೆ ಅಣ್ಣ ತಂಗಿ ಸಂಬಂಧ ಇದೆ ಸರ್, ಹಾಗಾಗಿ ಕ್ಲೋಸ್ ಆಗಿ ಮಾತಾಡ್ತೀವಿ. ಲೀಲಾ ಯಾರ ಜೊತೆ ತುಂಬ ಕ್ಲೋಸ್ ಅನ್ಸುತ್ತೆ? ಅಜ್ಜಿ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಸರ್. ಆಮೇಲೆ ನನ್ನ ಜೊತೆನೂ ತುಂಬ ಕ್ಲೋಸ್ ಆಗಿದ್ದಾರೆ. ಆಮೇಲೆ ಈ DLS ಜೊತೆ ಸ್ವಲ್ಪ ಅಷ್ಟೇ ಸರ್. ಅಂದರೆ ದುರ್ಗಾ ಮೇಡಮ್, ಲಕ್ಷ್ಮಿ ಮೇಡಮ್ ಮತ್ತು ಸರಸ್ವತಿ ಮೇಡಮ್. ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ಹೇಳೋದೇ ಮರ್ತ್ಬಿಟ್ಟೆ ಸರ್. ಈ ನಮ್ಮ ಕೆಲಸದ ಮುನಿಯಮ್ಮ ಇದ್ದಾರಲ್ಲ ಸರ್, ಅವ್ರ ಹತ್ರ ಸಿಕ್ಕಾಪಟ್ಟೆ ಕ್ಲೋಸ್. ಕ್ಷೇಮ ವಿಚಾರ ಎಲ್ಲ ಮಾತಾಡ್ತಾ ಇರ್ತಾರೆ. ಮತ್ತೆ ಮುನಿಯಮ್ಮ ಮನೆಯಿಂದ ತಂದ ತಿಂಡಿಯಲ್ಲಿ ನೀವು ಶೇರ್ ಮಾಡ್ಕೊಂಡು ತಿಂತಾ ಇರ್ತಾರೆ. ನನ್ನ ಬಗ್ಗೆ
ಸರ್ ನನಗೆ ಮದುವೆ ಆಗಿಲ್ಲ, ಆದ್ರೂ ನಿಮ್ಮ ಭಾವೈದನ ಸ್ಥಾನದಲ್ಲಿ ಬೇಡ ಸರ್. ನಿಮ್ಮ ಹಿತೈಷಿಯ ಸ್ಥಾನದಲ್ಲಿ ನಿಂತು ಅಂದ್ರೆ ಓಕೆನಾ ಸರ್? ಆ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ ಸರ್. ಈ ಲೀಲಾ ಮೇಡಮ್ ಅವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದಾರೆ. ಸ್ವಲ್ಪ ಹಠಮಾರಿ ಅಷ್ಟೇ, ಆದ್ರೆ ಮನ್ಸಿಂದ ಮಗು ಸರ್, ಅದು ನಿಮ್ಗೂ ಗೊತ್ತು. ಈ ಲೀಲಾ ಮೇಡಮ್ ಬೇರೆ ಹುಡುಗಿ ತರ ಅಲ್ಲ ಸರ್, ಅವರೇ ಬೇರೆ, ಅವರ ಸ್ಟೈಲೇ ಬೇರೆ. ಅವರು ಈ ಜಗಳ ಮುನಿಸು ಕೋಪ ಎಲ್ಲ ಆದ್ಮೇಲೆ ಮಾತಾಡಿದ ತಕ್ಷಣ ಮಾತಾಡಲ್ಲ ಸರ್. ಮಾತಾಡ್ತಾ ಮಾತಾಡ್ತಾ ಆಟ ಆಡ್ತಾ ಕ್ಲೋಸ್ ಆಗ್ತಾರೆ ಸರ್. ಬೇಕಿದ್ರೆ ನೀವು ಟ್ರೈ ಮಾಡಿ ಸರ್. ನಂಗೆ ಗೊತ್ತಿರೋದೆಲ್ಲ ಹೇಳಿದೆ ಸರ್. ಇನ್ಮೇಲೆ ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿದೆ ಸರ್. ಈಶ್ವರು, ಸರ್ ಇದನ್ನ ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದೆ? ಸರ್ ಆವಾಗಲೇ ಹೇಳ್ದೆ ಅಲ್ವ ಸರ್, ಹಿತೈಷಿ ಸ್ಥಾನದಲ್ಲಿ. ಅದು ಬೇಡ, ನೀನು ಮುಂಚೆ ಹೇಳೋದಿಲ್ಲ. ಹೇಳ್ತೀನಿ ಸರ್. ಸರ್ ಆಕ್ಚುಲಿ ಲೀಲಾ ಮೇಡಮ್ಗೆ ನಿಮ್ಮನ್ನು ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತೆ ಸರ್. ನೀವು ಲೀಲಾ ಅಂತ ಕರೆದ್ರೆ ಸಾಕಂತೆ ಅವರಿಗೂ ರೋಮಾಂಚನ ಆಗುತ್ತಂತೆ. ನಾನು ಜಸ್ಟ್ ಅವಳ ಹೆಸರು ಕೂಗಿದ್ರೆ ಅವಳು ಎಕ್ಸೈಟ್ ಆಗ್ತಾಳೆ. ಹೌದು ಸರ್, ಅದೇ ಹೇಳಿದ್ ಸರ್. ಪದೇ ಎಷ್ಟು ಸಲ ಹೇಳಿದ್ ಸರ್. ಹೇಳು. ಹೌದು ಸರ್, ನೀವು ಅವ್ರ ಹೆಸರು ತೆಗೆದ್ರೆ ಅವ್ರಿಗೆ ಖುಷಿ ಆಗುತ್ತಂತೆ ಸರ್. ಇದು ನನ್ನ ಹತ್ರನೇ ಎಷ್ಟು ಸಲ ಬಂದು ಹೇಳಿದ್ದಾರೆ, ನನ್ ಗಂಡ ಹಂಗೆ, ನನ್ ಗಂಡ ಹಿಂಗೆ. ಹಂಗೆ ಹಿಂಗೆ ಇದನ್ನ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಬಿಡ್ಸ್ ಹೇಳಿ. ನನ್ನ ಸರ್ ಆಲ್ರೆಡಿ 9 ಸರ್ ಆಗೋಯ್ತಲ್ಲ ಸರ್, ಬೋರ್ ಆಗಲ್ವ ಸರ್ ಪದೇ ಪದೇ? ನನಗೆ ಬೋರ್ ಆಗಲ್ಲ, ಹೇಳಿ. ಅಯ್ಯೋ ದೇವ್ರೆ, ಈ ಲವರ್ಸ್ ಮಧ್ಯೆ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ, ಕಾಪಾಡಪ್ಪ ದೇವ್ರೇ. ಲೀಲಾ ಮೇಡಮ್ ಪಾಲಿಗೆ ನೀವು ಹೀರೋ ಅಂತೆ ಸರ್. ನೀವು ಹೂವಾದ್ರೆ ಅವರು ಹೂವಿನ ಘಮ ಅಂತೆ. ನೀವು ಕೆರೆ ಆದ್ರೆ ಅವರು ಕಮಲ ಅಂತೆ ಸರ್. ವಾಟ್ ಆನ್ ಇಮ್ಯಾಜಿನೇಷನ್. ಇಲ್ಲ, ಇತ್ತೀಚೆಗೆ ಈ ಹೆಸರು ಕೇಳಿದ್ರೆ ಏನೋ ಒಂಥರ ಫೀಲಿಂಗ್. ಇವಾಗ ಫೀಲಲ್ಲಿ ಇರಿ ಸರ್, ನಾನು ಬರ್ತೀನಿ ಸರ್. ಅವಶ್ಯರು ಕೆಲಸ ಇದೆ ಸರ್. ಕೂತ್ಕೋ. ಓಕೆ, ಜಸ್ಟ್ ಸಮ್ ಅಪ್ ಅಷ್ಟೇ. ಫಸ್ಟಿಂದ ಹೇಳ್ಬಿಡ. ಅಜಯ್, ಏನೋ ಇದು ಒಬ್ಬೊಬ್ಬನೇ ಗೊಣಗೋಣ ಅನ್ಕೋತಾ ಇದೀಯಾ? ಅದು ಅಜಯ್ ಬಾ. ಅಯ್ಯೋ ಬಾಸ್ ಬೇರೆ ಯಾರಿಗೂ ಹೇಳ್ಬೇಡ ಅಂದಿದ್ದಾರೆ. ಇಲ್ಲಿ ಅಜ್ಜಿ ಗೊತ್ತಾಗಿ ಅಜ್ಜಿ ಅಲ್ಲಿಗೆ ಹೋಗಿ ಅಯ್ಯೋ ರಾಮ್ ಲವ್ ಆಯ್ತೇನೋ ಅಂದಾಗ ಮೊಬೈಲ್ ಉಲ್ಟಾ ತಿರುಗಿಸಿ ನನಗೆ ಹೊಡಿತಾರೆ. ಏನಿಲ್ಲ ಅಜ್ಜಿ, ಅದು ನಮ್ಮ ಮನೆಗೆ ಒಳ್ಳೇದಾಗ್ಲಿ, ನಮ್ಮ ಬಾಸ್ ಮತ್ತೆ ಲೀಲಾ ಮೇಡಮ್ ಮತ್ತೆ ಒಂದಾಗ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದೆಲ್ಲ ಏನ್ ತೊಂದರೆ ಇಲ್ಲ ಕಣೋ, ಆದಷ್ಟು ಬೇಗ ಎಲ್ಲ ಒಳ್ಳೇದೇ ಆಗುತ್ತೆ. ಯಾಕೆಂದ್ರೆ ಮತ್ತೆ ಹೋಮ ಮಾಡಿಸ್ತಿದ್ದೀರಾ? ಅಯ್ಯ, ಯಾಕೋ ಹೀಗೆ ಕೇಳ್ತಾ ಇದೀಯಾ? ಮತ್ತೇನಜ್ಜಿ, ನೀವು ಮಾತು ಎತ್ತಿದ್ರೆ ಸಾಕು ಓ ಮಾವನಂತ ಹೋಗ್ಬಿಡ್ತೀರಾ, ಅದಕ್ಕೆ ಕೇಳಿದೆ. ಇತ್ತೀಚೆಗಷ್ಟೇ ಹೋಮ ಎಲ್ಲ ಆಯ್ತಲ್ಲೋ, ನಾ ಹೇಳಕ್ ಬಂದಿದ್ದೆ ಅದಲ್ಲ. ಆಗೋದೆಲ್ಲ ಆಗಿದೆ, ಇನ್ನೇನಿದ್ರು ಇಬ್ಬರು ಮನೆಯವರು ಒಂದಿನ ಸೇರ್ಬೇಕು. ಅದು ಮನೇಲಿ ಆಗೋದಕ್ಕಿಂತ ಯಾವ್ದಾದ್ರು ದೇವಸ್ಥಾನದಲ್ಲಾದ್ರೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮನೆಯವರು ಬೀಗರ ಮನೆಯವರು ಇಬ್ರು ಸೇರ್ಕೊಂಡು ಯಾವ್ದಾದ್ರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡು. ಏನಕ್ಕೆ ನಾನು ಬರೀ ಲೀಲಾ ಮೇಡಮ್ ಮಾತ್ರ 2.0 ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಬರ್ತಾ 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 ಬರೀ 2.0 ಅಲ್ಲ, ಓ ಓ ಓ ಓ ಓ ಆಗ್ತಿದ್ದೀರಾ. ತಲೆರಟೆ ನೋಡು, ಮೊದಲು ದೇವಸ್ಥಾನದಲ್ಲಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪಟ್ಟಿ ಮಾಡ್ಕೊಡ್ತೀನಿ, ಎಲ್ಲ ತಂದ್ಬಿಡು. ಪೂಜೆ ಆದ್ಮೇಲೆ ನನ್ನ ಮಗ ಸೊಸೆ ದಾಂಪತ್ಯ ಚೆನ್ನಾಗಿರುತ್ತೆ, ಎಲ್ಲರ ವೈಮನಸ್ಯನೂ ದೂರ ಆಗುತ್ತೆ. ಲೈಫಲ್ಲಿ ಫಸ್ಟ್ ಟೈಮು ಭಯ ಅಂದ್ರೆ ಏನು ಅಂತ ಲೀಲಾ ನಂತರ ಮಾತಾಡುವಾಗ ಗೊತ್ತಾಗ್ತಾ ಇದೆ. ಬಟ್ ಅಂತರ ಜೊತೆ ಮಾತಾಡ್ಬೇಕಾದ್ರೆ ಈ ಭಯ ಇರ್ತಿರ್ಲಿಲ್ಲ. ಅಂದ್ರೆ ಲೀಲಾ ಹತ್ರ ಮಾತಾಡಕ್ಕೆ ಆಗ್ತಾ ಇಲ್ಲ.
ಹತ್ರ ಮಾತಾಡೋಕ್ಕೆ ಆಗಲ್ಲ ಅಂದಮೇಲೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ ಅವಳ ಹತ್ರ? ಎಷ್ಟೇ ಧೈರ್ಯ ಮಾಡ್ಕೊಂಡ್ರು ಆಗ್ತಾನೆ ಇಲ್ಲ. ಏನ್ ಮಾಡ್ಲಿ? ಇದು ಅವಳ ಥರನೇ ಲೆಟ್ರ್ ಬರೆದ್ಬಿಡ್ಲ? ಲೆಟ್ರ್ ಬರೆದ್ರು ಅವಳಿಗದನ್ನ ತಲುಪಿಸೋದು ಹೇಗೆ? ಇವತ್ತು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಅವಕಾಶ ಸಿಕ್ಕಿದೆ. ಇಂಥ ಟೈಮಲ್ಲಿ ಯಾಕೆ ತುಡುಕ್ತೀರಾ? ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಗಂಡ ಹೆಂಡತಿ ಎಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡೋದ್ರಲ್ಲಿ ದುಡ್ಕೋದೇನಿದೆ ಅಂತ. ಮೇಡಮ್, ನೀವು ಫ್ರೀ ಇದ್ದಾಗ ನಿಮ್ಮ ಸ್ಕೂಲ್ ಟೀಚರ್ ಇದೊಂದು ನಂಬರ್ ಕೊಡಿ. ಯಾಕೆ? ಎಲ್ಲ ಕಲ್ಸ್ಕೊಟ್ಟು ಕಾಮನ್ ಸೆನ್ಸ್ ಮಾತ್ರ ಬಿಟ್ಟಿದ್ದೀರಲ್ಲ, ಯಾಕೆ ಅಂತ ಕೇಳಕ್ಕೆ. ಅತ್ತೆ, ನಾನು ಹೇಳ್ತೀನಿ ಕೇಳಿ. ಲೈಫಲ್ಲಿ ನಮಗೋಸ್ಕರ ಅಂತ ಒಂದು ಜೀವ ಪ್ರೀತಿನ ಹೇಳ್ಕೋಬೇಕು ಅಂತ ಪರಿತಪಿಸುತ್ತಲ್ಲ, ಆ ಫೀಲೇ ಬೇರೆ. ಅದೊಂಥರ ಸ್ವೀಟ್ ಸ್ವೀಟ್ ಮೂಮೆಂಟು. ಸ್ವಲ್ಪ ಕಾಯಿಸ್ಬೇಕು. ನೀವೀಗ ಸಡನ್ ಆಗಿ ಹೋಗಿ ಹೇಳಿದ್ರೆ ಅದರಲ್ಲಿ ಥ್ರಿಲ್ಲೇ ಇರಲ್ಲ ಮೇಡಮ್. ಏಜಿಗಾಗಿರೋ ಲವ್ನ ಹೇಗಪ್ಪ ಹೇಳ್ಕೊಳ್ಳೋದು ಅಂತ ಒಂದೇ ಲವಲ್ಲಿ ಒದ್ದಾಡ್ತಿದಾರಲ್ಲ, ಆ ಸ್ವೀಟ್ ಮೂಮೆಂಟ್ನ ಅವ್ರಿಗೂ ಅನ್ಭವಿಸೋಕೆ ಅವಕಾಶ ಕೊಡಿ. ಇದೊಂಥರ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗಿ ಪರೀಕ್ಷೆ ಬರೆಯಕ್ಕಂತ ಕಾಯ್ತಾ ಕೂತ್ಕೋತಾರಲ್ಲ ಸ್ಟೂಡೆಂಟ್ಸು, ಅವ್ರ ಫೀಲಿಂಗ್ ಇದ್ದಾಗೆ. ಚೆನ್ನಾಗಿ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಿರ್ತಾರಲ್ಲ ಹಾಗೆ. ಫೈನಲಿ ನಾನು ಹೇಳೋದು ಇಷ್ಟೇ, ಕೋರ್ಟಲ್ಲಿ ಶಟಲ್ ಆಡ್ತಿರ್ಬೇಕಾದ್ರೆ ಹೇಗೆ ಆಟಾಡಿಸ್ತೀವೋ, ಹಾರ್ಟಲ್ಲಿ ಲವ್ ಆದಾಗ್ಲೂ ಹಾಗೆ ಆಟಾಡಿಸ್ಬೇಕು ಮೇಡಮ್. ಸತಾಯಿಸಿ ಪ್ರೀತಿನ ಒಪ್ಕೊಳ್ಳೋದೇ ಅಲ್ವಾ ನಮ್ಮಂತ ಹೆಣ್ಮಕ್ಳು ಜನ್ಮ ಸಿದ್ಧ ಹಕ್ಕು. ಹೌದು ಹೌದು, ನೀವ್ ಹೇಳ್ತಿರೋದೆಲ್ಲ ನಿಜ. ಏಜೆ ಅವ್ರ ಪ್ರೀತಿ ಹೇಳೋವರೆಗೂ ಕಷ್ಟ ಆದ್ರೂ ಕಾಯ್ತೀನಿ. ಯಾವ ಸೀರೆ ಹಾಕೊಳ್ಳಿ? ನಾನು ನೇಲ್ ಪಾಲಿಶ್ಗೆ ಮ್ಯಾಚ್ ಆಗೋ ಸೀರೆ ಹಾಕೊಳ್ಳ ಅಥವಾ ಹಣೆ ಬಟ್ಟೆಗೆ ಮ್ಯಾಚ್ ಆಗೋ ಸೀರೆ ಹಾಕೊಳ್ಳ? ಡಬಲ್ ಕಲರ್ ಇದೆಯಲ್ಲ, ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಮ್ಯಾಚಿಂಗ್ ಓಲೆ ಬಳೆ. ಅದು ಆವಾಗ. ಈಗ ಹೇಳ್ತಾ ಇದ್ದೀನಲ್ಲ, ಇದು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಪ್ಲೀಸ್ ಚೇಂಜ್ ಮಾಡಿ. ಓ, ಇದು ಆ ಕಡೆಯಿಂದ ಈ ಕಡೆ ಬರ್ತಿರೋ ವಿಷಯನಾ? ಈಗ ಸಂದೇಶನ ಈ ತರಾನು ಕಳಿಸ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗ್ತಿರೋದು. ನೀವು ನನ್ನನ್ನು ಸಾಕಿ ಬೆಳೆಸಿದ ದೇವರು ಸರ್. ನೀವು ಒಂದೇ ಒಂದ್ಸಲ ಆರ್ಡರ್ ಮಾಡಿ ಸರ್, ಈಗಲೇ ಓಡೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಆದ್ರೆ ದಯವಿಟ್ಟು ಪ್ಲೀಸ್ ಅಂತ ಮಾತ್ರ ಹೇಳ್ಬೇಡಿ, ಪ್ಲೀಸ್. ದಟ್ಸ್ ಓಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್. ಸೀರೆ ಬೇಡ ಅನಿಸ್ತಿದೆ, ಬೇರೆ ನೋಡ್ತೀನಿ. ಇದು ಒಪ್ಪುತ್ತೆ ಅನ್ಸುತ್ತೆ. ಎಷ್ಟೆಲ್ಲ ಹೇಳಬೇಕು, ಚೆನ್ನಾಗಿಲ್ಲ ಇದು.
ಅಯ್ಯೋ ಇದು ಇಷ್ಟ ಆಗ್ಲಿಲ್ವಾ? ಇನ್ನೇನ್ ಮಾಡ್ಲಿ ನಾನು? ನಾನು ಆ್ಯಕ್ಚುಲಿ ನಂಗೆ ಗೊತ್ತಾಯ್ತು ಸರ್. ಏನು ಗೊತ್ತಾಯ್ತು? ಅದೇ ನನ್ನ ಪರ್ಸನಾಲಿಟಿಗೆ, ನನ್ನ ಹೈಟಿಗೆ, ನನ್ನ ಸ್ಕಿನ್ ಕಲರ್ಗೆ, ನನ್ನ ಕ್ಯೂಟ್ನೆಸ್ಗೆ ಇದೆಲ್ಲ ಸೂಟ್ ಆಗಲ್ಲ ಅಂತಲ್ವಾ ಸರ್? ಒಂದು ಅಂದಾಜು 30 ವರ್ಷದ ಹಿಂದೆ ನಾನು ಉಡುಪಿಯ ಸರ್ಕಾರಿ ಹಾಸ್ಪಿಟಲಲ್ಲಿ ಹುಟ್ಟಿದ್ದೆ ಸರ್. ಆವಾಗ ನಾನು 3.5 kg ಇದ್ದೆ ಅಂತೆ ಸರ್. ನನ್ನನ್ನು ಹೀಗೆ ಎತ್ತಿದೆ ಹೆಡ್ ನರ್ಸು. ನನ್ನ ನೋಡಿ ವಾಟ್ ಎ ಕ್ಯೂಟ್ ಬೇಬಿ ಅಂದಿದ್ರಂತೆ. ಅದು ಬಿಟ್ರೆ ಪ್ರೈಮರಿ ಪವಿತ್ರ, ಹೈಸ್ಕೂಲ್ ಹರಿಣಿ, PU ಪಂಕಜ, ಡಿಗ್ರಿ ಡಯನ ಯಾರು ನನ್ನನ್ನು ಕ್ಯೂಟ್ ಅಂತಿಲ್ಲ ಸರ್. ಅವರೆಲ್ಲ ಬಿಡಿ ಸರ್, ನನ್ನನ್ನು 9 ತಿಂಗಳು ಹೆತ್ತು ಹೊತ್ತು ನನ್ನ ತಾಯಿನೇ ನನ್ನನ್ನು ಕ್ಯೂಟ್ ಅಂದಿಲ್ಲ ಸರ್. ಆದ್ರೆ ನಿಮ್ಮಂತಲ್ಲಿ ಬಂದಲ್ಲ ನಂಗೆ ತುಂಬಾ ಖುಷಿ ಆಯ್ತು ಸರ್. ಇನ್ಮೇಲೆ ನಾನು ಇವತ್ತು ಸತ್ರು ಪರವಾಗಿಲ್ಲ ಸರ್, ಖುಷಿಯಾಗಿ ಸಾಯ್ತೀನಿ. ಇದಾಗ್ಬೋದೇನೋ. ಶರೂಪ್, ಕಂಟ್ರೋಲ್ ಯುವರ್ ಎಮೋಷನ್ಸ್. ಬಟ್ ಈ ಸೀರೆನೂ ನಿಂಗೆ ಸೂಟ್ ಆಗಲ್ಲ. ಸೀರೆನಾ? ಐ ಮೀನ್ ಡ್ರೆಸ್ಸು ಬೇರೆ ಡ್ರೆಸ್ ಹಾಕೋ ಅಂತ. ಓ, ಈ ಸೀರೆ ಇಲ್ಲೇ ಇದೆಯಾ? ಗೊತ್ತೇ ಇರಲಿಲ್ಲ. ಈ ಸೀರೆ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ನಿನ್ನ ಟೇಸ್ಟ್ ತುಂಬ ಚೆನ್ನಾಗಿದೆ. ಅಷ್ಟು ಬೇಗ ನಿಮ್ಗೆ ಗೊತ್ತಾಗೋಯ್ತಾ ಸರ್? ಯು ಆರ್ ರಿಯಲಿ ಗ್ರೇಟ್ ಸರ್. ಇವಾಗಲೇ ಅದನ್ನು ಉಟ್ಕೊಂಡು ಬರ್ತೀನಿ. ಸಾರಿ, ಹಾಕೊಂಡು ಬರ್ತೀನಿ. ಓ, ಇದು ಇಷ್ಟ ಆಗಿದೆಯೋ ತಮಗೆ? ಮಾಡ್ತೀನಿ ರೀ. ನನ್ಗೆ ಯಾಕೋ ಈ ಸೀರೆ ಬೇಡ ಅಂತ ಅನಿಸ್ತಿದೆ. ಈ ಡಬಲ್ ಕಲರ್ ಸೀರೆ ಇದೆಯಲ್ಲ, ಇದೇ ಬೆಸ್ಟು. ನಾನು ಇದನ್ನೇ ಉಟ್ಕೋತೀನಿ. ಹೊರಡೋಣ. ಹಾ ಸರಿ ರಾಮ್, ಒಂದ್ ನಿಮಿಷ. ಇವತ್ತು ತುಂಬಾ ವಿಶೇಷವಾದ ದಿನ ನಿಂತೆ ಕಣೋ. ಇವತ್ತು ಭಗವಂತನ ಏನೇ ಕೇಳಿದ್ರು ಅಸ್ತು ಅಂತಾನಂತೆ. ಅದಕ್ಕೆ ನಾವೆಲ್ಲ ಇವತ್ತ ಹೊರಟಿರೋದು. ಇವತ್ತೇನು ಕೇಳಿದ್ರು ಆಗುತ್ತೆ ಅಂದರೆ ಇವತ್ತೇ ಸರಿಯಾದ ದಿನ. ಲೀಲಾ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು. ಅದಕ್ಕೆ ನಾನು ಧೈರ್ಯ ಮಾಡಬೇಕು. ಲೀಲಾ ನನ್ನ ಒಪ್ಪಲೇಬೇಕು. ಸರಿಮ್ಮ, ನೀವು ಹುಷಾರ. ರಾಮ್, ಇನ್ನೊಂದು ವಿಷಯ ಹೇಳೋದು ಮರ್ತು ಬಿಟ್ಟಿದ್ದೆ. ನಾನು ಪಾದಯಾತ್ರೆಯಲ್ಲೇ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನೋ. ಅದಕ್ಕೆ ನೀವೆಲ್ಲ ಕಾರಲ್ಲಿ ಹೋಗಿ, ನಾನು ನಡ್ಕೊಂಡು ಬರ್ತೀನಿ. ನನ್ನ ಆರೋಗ್ಯನೂ ಭಗವಂತನೇ ನೋಡ್ಕೋತಾನೆ. ನೀ ಬೇಡ ಅನ್ಬೇಡ್ವೋ? ನೀನೇನು ಯೋಚನೆ ಮಾಡ್ಬೇಡ. ಇದೊಂದ್ಸತಿ ಅಂದ್ಕೊಂಡ್ಬಿಟ್ಟಿದೀನಿ. ಬೇಡ ಅನ್ಬೇಡ ಪ್ಲೀಸ್. ಸರಿಮ್ಮ. ಅಯ್ಯೋ ಏಜೆ, ವಾಟ್ ಅ ಕೋಇನ್ಸಿಡೆನ್ಸ್. ದುರ್ಗಾ ಅಕ್ಕನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅಜ್ಜಿ ತರನೇ ನಡ್ಕೊಂಡ್ ಬರ್ತೀನಿ ಅಂತ. ಅಜ್ಜಿ ಹೇಗಿದ್ರು ಪಾದಯಾತ್ರೆ ಹೋಗ್ತಿದ್ದಾರೆ, ಅದಕ್ಕೆ ಅವ್ರ ಜೊತೆ ನಾವಿಬ್ರು ಬಂದ್ಬಿಡ್ತೀವಿ ಅಲ್ವಾ ಅಕ್ಕ? ಏಜೆ, ನೀವ್ ಕಾರಲ್ಲಿ ಹೋಗಿ, ನಾವ್ ನಡ್ಕೊಂಡ್ ಬರ್ತೀವಿ. ಹೌದಾ ದುರ್ಗಾ, ನೀನು ನಡ್ಕೊಂಡ್ ಬರ್ತಿದ್ಯಾ? ಹಾಯ್ ಏಜೆ, ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡಕ್ಕೂ ರೆಡಿ. ಗುಡ್, ಹುಷಾರು. ಅಮ್ಮನ ಜೋಪಾನ ಕರ್ಕೊಂಬಂದು ನಾ ಹೊಡ್ತೀನಿ. ಆಯ್ತಪ್ಪ.